ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತ. ಇದು ಶುಕ್ರವಾರದ ಮಿನಿ ವ್ಲಾಗ್. ತುಂಬಾ ಚೆನ್ನಾಗಿತ್ತು ಈ ದಿವಸ. ನಮ್ಮ ಮನೆಯಲ್ಲೇ ಇರುವಂತಹ ಕಣಗಳು ಗಿಡ ಹಾಗೂ ನೀಲಂಬರಿ ಗಿಡನ ಹೂವನ್ನು ಕಿತ್ಕೊಂಡು ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮಾಡಿ ಆ ಹೂವನ್ನು ಕಟ್ಟಿ ಮತ್ತು ಹೊರಗಡೆ ಅಂಗಡಿಯಿಂದನೇ ಸ್ವಲ್ಪ ಹೂವನ್ನು ತಂದುಬಿಟ್ಟು ನಾವು ಕಟ್ಟಿಬಿಟ್ಟು ಪೂಜೆ ಮಾಡ್ತೀವಿ. ತುಂಬಾ ಶುಕ್ರವಾರ ಅಂದರೆ ಒಂದು ಗುಡ್ ವೈಬ್ಸ್ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಪೂಜೆ ಎಲ್ಲ ಆಗಿತ್ತು. ಇದಾದಮೇಲೆ ನನ್ನ ಮಗನ ಡ್ಯಾನ್ಸ್ ಕ್ಲಾಸಲ್ಲಿ ಇವತ್ತು ಪೇರೆಂಟ್ಸ್ ವಿತ್ ಚಿಲ್ಡ್ರನ್ಸ್ ಡ್ಯಾನ್ಸ್ ಇತ್ತು. ನೆಕ್ಸ್ಟ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಕರೆದಿದ್ರು. ಸೊ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಪ್ರೇಯರ್ ಮಾಡ್ತಾಯಿದ್ರು. ಮಕ್ಕಳು ಶುಕ್ಲಾಂಬರದಂ ಸಾಂಗ್ ಹೇಳ್ತಾಯಿದ್ರು. ಇದಾದಮೇಲೆ ನಾನು ಡಿ ಜೆ ವೇಯಿಸಿದ ಹಾಗೆ ವಿಡಿಯೋ ಮಾಡ್ಕೊಳ್ಳೋ ಅಂತ ಬಂದಿರೋ ಪೇರೆಂಟ್ಸ್ನೆಲ್ಲ ಹಾಗೆ ಒಂದು ಶೂಟ್ ಮಾಡಿಕೊಂಡೆ. ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಡ್ಯಾನ್ಸ್ಗಂತ. ಇವರು ಡ್ಯಾನ್ಸ್ ಕ್ಲಾಸ್ ಮೇಡಮು, ಇವ್ರು ದರ್ಶನ್ ಸರು. ತುಂಬಾ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಇದೊಂದು ಸಂಸ್ಥೆ ಓಪನ್ ಮಾಡಿ ತುಂಬ ಜನ ಬರ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಡ್ಯಾನ್ಸ್ ನೋಡೋಣ, ನೋಡ್ರಿ. ಇದಾದಮೇಲೆ ಎಲ್ಲ ಡ್ಯಾನ್ಸ್ ಎಲ್ಲ ಮುಗೀತು. ಮನೆಗೆ ಬಂದೆ, ಬೆಡ್ಶೀಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ವಿ. ಸೊ ಮಕ್ಕಳೆಲ್ಲ ವಿತೌಟ್ ಬೆಡ್ಶೀಟ್ ಇಲ್ಲದೆ ಮನಗಲ್ಲ. ಸೊ ಬೆಡ್ಶೀಟ್ ಎಲ್ಲ ಹಾಸಿ ಮಕ್ಕಳು ರೂಮ್ದು ನಾನು ಹಾಸ್ತಾಯಿದ್ದೀನಿ. ಕಂಪ್ಲೀಟಾಗಿ ಹಾಸಿದೆ. ಇದಾದಮೇಲೆ ನನ್ನ ಮಗಂದು ಹಾಸಬೇಕಾಗಿತ್ತು, ಅದನ್ನು ಹಾಸೋಣ ಅಂದ್ಬಿಟ್ಟು ಒಂದೊಂದೇ ಪಿಲ್ಲೋಗಳಿಗೆ ನಾನು ದಿಮ್ ಕವರ್ನೆಲ್ಲ ಹಾಕ್ತಾಯಿದ್ದೆ. ಆಮೇಲೆ ಹಳೇದು ಫೋಲ್ಡಿಂಗ್ ಮಾಡಿದ್ವಿ, ಅದನ್ನೆಲ್ಲ ಕೂಡ ಆ ಕಬೋರ್ಡ್ಗೆ ಎತ್ತಿಕ್ತಾಯಿದ್ವಿ. ಒಗ್ದಿರೋ ಬಟ್ಟೆಗಳನ್ನ ರೆಗ್ಯುಲರಾಗಿ ಆ ಪ್ಲೇಸಿಗೆ ಇಟ್ಕೊಳ್ಳೋ ಅಭ್ಯಾಸ. ಆ ಕಬೋರ್ಡಲ್ಲಿ ಇಟ್ಕೊಂಡ್ಬಿಟ್ಟೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಇದೆ. ಅದೇ ಒಂದು ಕೆಲಸ ಆಗಿಬಿಡುತ್ತೆ ಏನಂದರೆ. ಅದಾದಮೇಲೆ ನನ್ನ ದೊಡ್ಡ ಮಗನ ಬೆಡ್ ಮೇಲೆ ಹತ್ಬಿಟ್ಟು ಬೆಡ್ಶೀಟ್ ಹಾಸ್ತಾಯಿದ್ದೆ. ತುಂಬಾ ಒಂದು ಟಾಸ್ಕ್ ಥರ ಆಗಿಬಿಡುತ್ತೆ ಇದು. ವೀಕ್ಲಿ ಒನ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಾಕ್ಬಿಡ್ತೀವಿ ನಾವು. ಅವನದೆಲ್ಲ ಬೆಡ್ಶೀಟೆಲ್ಲ ಹಾಕಿಬಿಟ್ಟು ನೆಕ್ಸ್ಟು ಬಟ್ಟೆಗಳನ್ನೆಲ್ಲ ಫೋಲ್ಡಿಂಗ್ ಮಾಡಿ, ಇದು ನಮ್ಮ ಹಸ್ಬೆಂಡ್ ಕಬೋರ್ಡು, ಅದಕ್ಕೆಲ್ಲ ಫೋಲ್ಡಿಂಗ್ ಮಾಡಿ ನೋಡಿ. ನೆನ್ನೆ ತಾನೇ ಡೈಲಿ ಎವ್ರಿ ಡೇ ನಾನು ಮರ್ಚಿ ಎತ್ತಿಕ್ತೀನಿ. ಆದರೆ ಅವ್ರು ಮಾತ್ರ ಕದ್ರೋದು ಮಾತ್ರ ಬಿಡೋಲ್ಲ. ಅದೇನೋ ನೀಟಾಗಿದ್ದರೆ ಅವ್ರಿಗೆ ಆಗೋದೇ ಇಲ್ಲ. ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅನಿಸುತ್ತೆ. ಇದಾದಮೇಲೆ ನನ್ನ ಚಿಕ್ಕ ಮಗನ ಕಬೋರ್ಡಲ್ಲಿ ಬಟ್ಟೆ ಇರ್ತದೆ. ಇವಂದು ಅಷ್ಟೇ ಹೀಗೆ ಮಾಡ್ತಾನೆ. ಒಂದು ಬಟ್ಟೆ ತೊಗೊಳಕ್ಕೆ ಹೋಗಿ 2 ಬಟ್ಟೆ ಕದ್ರಿರ್ತಾನೆ. ನನ್ನ ದೊಡ್ಡ ಮಗಂದಂತೂ ಕೇಳೋಕ್ಕೆ ಹೋಗೋದು ಬೇಡ, ಅಷ್ಟು ಬಟ್ಟೆಗಳನ್ನ ಕದ್ರುತ್ತಾನೆ. ನಾನಂತೂ ಅವನದು ಬೈತಾನೆ ಇದ್ದರೂ ಕೂಡ ಅವನು ಅದೇ ಸೇಮ್ ಕೆಲಸನೇ ಮಾಡ್ತಾಯಿದ್ದಾನೆ. ಸೊ ಅವನದು ಯೂನಿಫಾರ್ಮ್ಸು ಎಲ್ಲ ಇಟ್ಬಿಟ್ಟು ನಾನು ಕಂಪ್ಲೀಟಾಗಿ ಬಟ್ಟೆ ಜೋಡಿಸಿ ನನ್ನ ಕೆಲಸನ ನಾನು ಮುಗಿಸ್ದೆ. ಇದಾದಮೇಲೆ ನೀವೇ ನೋಡಿ ಎಷ್ಟು ಕ್ಲೀನಾಗಿರುತ್ತೆ ಬೆಡ್ಶೀಟ್ ಎಲ್ಲ ಮಡಚಿ ಎಲ್ಲ. 3 ಜನನೂ ಕೆಳಗಡೆ 3 ಜನ ಮಲ್ಕೋತಾರೆ, ಮೇಲ್ಗಡೆ ನನ್ನ ದೊಡ್ಡ ಮಗ ಮಲ್ಕೋತಾನೆ. ಎಷ್ಟು ಕ್ಲೀನಾಗಿರೋ. ಬೆಳಗ್ಗೆ ಆದರೆ ಅದೇ ಕತೆ, ಅದೇ ಕ್ಲೀನ್ ಮಾಡಬೇಕು. ಏನು ಮಾಡೋಕ್ಕಲ್ಲ, ಎಲ್ಲರ ಮನೆಯದು ಇದೇ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊತ ಎಲ್ಲರಿಗೂ ಶುಭರಾತ್ರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕೋತಿಗಳ ಥರನೇ ನಮ್ಮ ಮನೇಲಿ 4 ಕೋತಿ ಇದೆ. ಆ ಕೋತಿಗಳು ಮಲ್ಕೊಳ್ಳೋ ಟೈಮ್ ಆಯಿತು. ಸೊ ನಾವು ಕೆಳಗಡೆ ಹೋಗಿ ಬಂದು ಉಪ್ಸಾರು ಮುದ್ದೆ ಅದ್ರ ಜೊತೆಗೆ ಮೊಟ್ಟೆ ಬೇಯಿಸಿದ್ವಿ. ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡ್ತಾಯಿದ್ವಿ. ನಿಮಗೂ ಶುಭರಾತ್ರಿ ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.